ಹಾಯ್ ಗಾಯ್ಸ್, ಇವತ್ತು ಫುಲ್ಲು ಟ್ರೆಡಿಷ್ನಲ್ ಲುಕ್ಕಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ ಟೆಂಪಲ್ಗೆ, ನಮ್ಮ ಮನೆ ದೇವ್ರು ಮೈಲಾರಲಿಂಗೇಶ್ವರಗೆ ಹೊರಟಿದ್ದೀವಿ. ಸೊ ಇವಾಗ ಟೈಮ್ ಬಂದು 4 o'clock. ಸೊ ವೆದರ್ ನೋಡಿ ಹೇಗಿದೆ ಅಂತ. ಸೊ ಫ್ರೆಂಡ್ ಕಾರ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಹೇಗೆ ಟೆಂಪಲ್ಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಹೇಗಿರುತ್ತೆ. ಸೊ ಫಸ್ಟ್ ಟೈಮ್ ನಾನು ಮೈಲಾರಲಿಂಗೇಶ್ವರಗೆ ಹೋಗ್ತಾ ಇರೋದು. ಸೊ ಮನೆ ದೇವರಾದರೂ ಫಸ್ಟ್ ಟೈಮ್. ನೋಡೋಣ ಬನ್ನಿ ಹೇಗಿರುತ್ತೆ, ಅಲ್ಲಿ ಹೇಗೆ ದರ್ಶನ ಆಗುತ್ತೆ ಅಂತ. ದೇವರ ಗುಡ್ಡ ತರನೇ ಇದೆ. ನಾನು ಹೇಳೋ ರೂಟ್ ಎಲ್ಲ ಕರೆಕ್ಟ್ ಆಗಿದೆ ಅಲ್ವೇ ನಾವೇದು? ನಾನು ಅವನು ಹೋಗ್ಲುತ್ತಾ ಇಲ್ಲ ಹೋಗತ್ತಾಗ ನನ್ನ ಅವನು ಬೈತವನೆ. ನಾವು ರೈಟ್ ಅಂದ್ರೆ ರೈಟ್, ಲೆಫ್ಟ್ ಅಂದ್ರೆ ಲೆಫ್ಟ್. ಇದು ಕರೆಕ್ಟ್ ಅಂತ ಅಂದ್ರೆ ಅದು ಕರೆಕ್ಟ್ ಇತ್ತು. ಕರೆಕ್ಟ್ ಇತ್ತಾ? ಅವಾಗ್ಲೇ ಹೇಳಿದ್ದೆಲ್ಲ. ನಾವ್ ಯಾವಾಗ್ಲೂ ಸೂಪರ್. ಏನದು ಹೇಳಿದ್ ನೀವು? ಹಳ್ಳಿ ಜನ ಗುಂಡಿ, ಹಳ್ಳಿ ಜನ ಮುದ್ದು ಜನ, ಹಳ್ಳಿ ಜನ ಮುದ್ದು ಜನ. ಗೂಗಲ್ ಅಲ್ಲ ಇದು, ಮೈಂಡ್ ಗೂಗಲ್ ಹಾಕಿಲ್ಲ ನಾನು. ಮೈಂಡ್ ಸೆಟ್ ಅಲ್ಲಿ ಹೇಳಿದೀನಿ ಅಂದ್ರೆ ಗ್ರೇಟ್. ಕೊಡಿಸ್ತೀಯ ಓಲೆ? ನೀವು ಎಂತದೋ ಒಂದು ಓಲೆ ಕೊಡ್ಸಿದ್ರೆ ಸಾಕಾಗೈತಿ ಇವಾಗ ಹಾಕಣಕ್ಕೆ. ಎರಡೆರಡು ಓಲೆ. ಇದಾಯ್ತಾ ಗುಂಡಿ? ಆಯ್ತಾ? ಖುಷಿ ಕೇಳಪ್ಪ. ಖುಷಿ ಮಲ್ಕೊಂಡ್ಬಿಟ್ಟವಳ ಆರಾಮಾಗಿ. ಕ್ಯಾಮ್ರಾ ಬಂದಿದ ತಕ್ಷಣ ಎದೊಳ್ತಿದ್ದಿಲ್ಲ ಖುಷಿ. ವಾವ್, ಚೆನ್ನಾಗಿತ್ತಲ್ಲ. ಒಂಥರ ಸೇಮ್ ಗೊಬ್ಬರ ತರ ಇಲ್ವಾ ಇದೆಲ್ಲ? ಗೊಬ್ಬರ ತರ ಐತಲ್ವಾ ನಮ್ ಕಡೆ ಗೊಬ್ಬರ. ಎಲ್ಲದಕ್ಕೂ ಸುಮ್ನೆ ಹುಡ್ಗಿರ್ನ ಕೇಳ್ಬಾರ್ದು ಫಸ್ಟ್ ಆಫ್ ಆಲ್. ಹಿಂಗೆ ಹೇಳಿದ್ದು ಮೇಲ್ಗಡೆ ಹೇಳಿದವರು. ಮೇಲ್ಗಡೆ ಅವಣ್ಣ ಕೇಳಕ್ ಕರೆಕ್ಟ್ ಆಗಿ ಹೇಳ್ತಾರೆ. ದೇವರಗುಡ್ಡ ಹಿಂಗ. ಅಯ್ಯೋ ನಾನಲ್ಲ, ಅದು ಆಕ್ಚುಲಿ ಹಿಂಗೂ ಹೋಗ್ಬೋದು ಅನ್ಸುತ್ತೆ ಮೇಲ್ಗಡೆ. ಅವ್ರು ಆಂಟಿದಿರು ಹೇಳಿದ್ ಹಿಂಗೆ ತಾನೆ, ಅದಕ್ಕೆ ಇನ್ನೊಂದ್ಸಲ ಕೇಳಿ ಅಂತ ಹೇಳಿದ್ದು. ನಿಜ ಆಂಟಿದಿರು ಹೇಳಿದ್ ಈ ಕಡೆ, ಅದಕ್ಕೆ ಹೆಣ್ಮಕ್ಳನ್ ಕೇಳ್ಬಿಟ್ಟಿದೀರಾ, ಸ್ವಲ್ಪ ಗಂಡ್ಮಕ್ಳನ್ ಕೇಳಿ ಅಂತ ಐಡಿಯಾ ಕೊಟ್ಟ. ಅವ್ರ ಆಂಟಿದಿರು ಹೇಳಿದ್ದು ಆ ಕಡೆ ರೂಟೆ. ಏನ್ ಮಾತಾಡವೇನೋ ನಂಗೆ ಮಾತಾಡ್ತಾ ಇಲ್ಲ ಯಾರು ಇಲ್ಲಿ. ದೇವರ ಗುಡ್ಡಕ್ಕೆ ಹೋಗೋ ದಾರಿ ಅದು. ಗುಡ್ಡದಲ್ಲಿ ಮಲ್ತೇಶ್ ದೇವಸ್ಥಾನ ಅನ್ನೋದೇ ಫೇಮಸ್. ಅನ್ನೋದು ಪ್ಲೇಸ್ ಇದು. ದರ್ಶನ ಮಾಡ್ಕೊಂಡ್ ಬರ್ತಾರೆ. ಏನೋ ಒಂಥರ ನೋಡು, ಮನೆಗೊಂದೊಂದ್ ಕಾರಪ್ಪ ಇಲ್ಲಿ ನೋಡಿ. ಎಲ್ಲರೂ ಅದು ಬೇರೆ ಕವರ್ ಬೇರೆ ಹಾಕ್ಬಿಟ್ಟು ನಿಲ್ಸ್ಬಿಟ್ಟವ್ರೆಲ್ಲ. ಇಲ್ಲ ಮನೆ ಮುಂದೆ ಕಾರ್ ಆದ್ರೂ ಐತಿ, ಇಲ್ಲ ಟ್ಯಾಕ್ಟ್ರಿನಾದ್ರೂ ಐತಿ.
ದುಡ್ಡು ಕೇಳೋದು, ಜಾತಕ ಹೇಳ್ತೀನಿ ಅನ್ನೋದು. ಬುದ್ಧಿ ಹೇಳ್ತಾ ಇರೋದು, ಜಾತಕ ಎಲ್ಲ ಯಾರಾದ್ರೂ ಹೇಳ್ತೀವಿ ಅಂದ್ರೆ ಕೇಳಕ್ ಹೋಗ್ಬೇಡಿ ಅಂತ. ಹೌದು. ಅದ್ವಿ ಇವಾಗ ಸ್ವಲ್ಪ ರೆಡಿ ಆಗೋ ಕಾರ್ಯಕ್ರಮ ಇದೆ. ಗುಂಡಿ ನಾನು ರೆಡಿ ಆಗ್ತೀವಿ. ಮಾಡಿದೆ. ಆಯ್ತೇನಪ್ಪ? ಸ್ಟಾರ್ಟೆಡ್. ಮಾಡಿದೆ. ಆಗೈತೆ ಸ್ಟಾರ್ಟು. ಸ್ಟಾರ್ಟೆಡ್. ಮಾಡಿದೆ. ಮಾಡಿದೆ. ಅಯ್ಯೋ, ನಾನು ಆಗಲೇ ಸ್ಟಾರ್ಟ್ ಮಾಡಿದ್ದೀನಿ. ಬಿಡ್ರಿ ಅದೇ ಸಾಕು. 10 ರೂಪಾಯಿಗೆ ಒಂದು ತೆಂಗಿನಕಾಯಿ ಚೆನ್ನಾಗಿರಲ್ಲ ಅಂತ ಇವರು. ಚೆನ್ನಾಗಿರಲ್ವಾ? ಪೂಜೆ ಸಾಮಾನು ತಗೊಂಡೋದು ವಿಡಿಯೋ ಮಾಡ್ಬೇಕಿತ್ತು. ಕ್ಯೂಟ್ ಆಗೈತೆ ನೋಡಿ ಮನೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಯಾಕೋ ಬೇಗ ಆಗ್ತವ್ರಲ್ಲ. ನೋಡ್ಕೊಂಡು ಆಮೇಲೆ ಪರಮೇಶ್ವರ ನೋಡ್ಬೇಕಲ್ವಾ? ಹೌದು ತಾನೇ, ಕರೆಕ್ಟ್ ಅಲ್ವಾ? ಪಾರ್ವತಿ ನೋಡ್ಕೊಂಡು ಆಮೇಲೆ ಪರಮೇಶ್ವರ ನೋಡ್ಕೊಂಡು. ಏನ್ ಗುರು ಇಲ್ಲಿ ಕ್ಯೂನಲ್ಲಿ ಬರ್ಬೇಕಿತ್ತು ಅನ್ಸುತ್ತಲ್ವಾ? ಹೌದಾ? ವಾವ್. ಒಳಗಡೆ ಬನ್ರಿ.
ಬನ್ನಿ. ನೀವು ಮಂಗಳಾರತಿ ತಟ್ಟೆಗೆ ಯಾರು ಒಬ್ರು ಆಗ್ತಾ ಇಲ್ಲ ಕಾಸು. ಭಕ್ತಿ ಇರಬೇಕು ಒಬ್ಬ ಒಂದು ಪೋಸ್ ಬಂತು ವೇದದಂಗೆ ನಾವು. ಅಲ್ಲ ಹೋಗು ಅಪ್ಪಚ್ಚಿ ಜೊತೆ ಹೋಗು. ಇರುತ್ತೆ ಅಂತ ಚಾಟಿ ಥರ ಇದೆಲ್ಲ ಇಟ್ಟಿದ್ರಲ್ಲ, ಅವಾಗ ಅಂದ್ಕೊಂಡು ಏನೋ ಅರ್ಕೆಗಿರ್ಕೆಗೇನೋ ಇದು ಮಾಡ್ತಾರೇನೋ ಅಂತ. ಕೊಡಿಸ್ತಲೇ ಇಲ್ಲ ಇವರು. ನಾನು ದೇವಸ್ಥಾನಕ್ಕೆ ಓಲೆನೇ ಹಾಕೊಂಡು ಬಂದಿಲ್ವಲ್ಲ, ಅದಕ್ಕೆ ಓಲೆ ಕೊಡಿಸ್ತೀರೇನೋ ಅಂತ. ಇಲ್ಲ ಇಲ್ಲಿ ಓಲೆ ಬನ್ನಿ. ಓ ಇವಾಗ ಹುಡುಕ್ತಾ ಇರೋದು ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ಅಬಾ ಓಲೆ ಕೊಡಿಸಿ ಅಂತ ಹೇಳಿದ್ರೆ. ಹೀಗೆ ಸೀರೆ ಉಡ್ತಾನ ಸೀರೆ ಬಾ ಕಾಲಿಗೆ ಹೆಜ್ಜೆಗಳು. ಗೊರ್ವಯ್ಯ ಡ್ರೆಸ್ ಬನ್ನಿ. ಏನು ಬೇಕು? ಕಂಬಳ ಬೇಕಾ? ಏನು ಬೇಡ. ಕಂಬಳ ಇದೆಂತ ನೆರಳೇನು? ಜಂಬು ನೆರಳೇನೋ. ಬಂದವ್ರಿಗೆಲ್ಲ ಒಂದೊಂದು ಫ್ರೀಯಾಗಿ ಕೊಡ್ಬೇಕು. ನಾವು ಮರ ಕೊಡ್ತಂದವ್ರಿ. ಮರ ಕೊಟ್ಟಿರೋ ಮರಕ್ಕೆ ಕಾಸು ಕೊಟ್ಟಿರೋ ಕಾಸು ಕೊಟ್ಟು ತಗೊಂಬಂದವ್ರಿ. ಜಂಬು ನೆರಳೇನು ತಗೊಂಡಿದೀವಿ. ಇಲ್ಲಿ ನೋಡಿ, ಯಾವ ಪ್ಲೇಸಿಗೆ ಬಂದ್ವಿ ಇದು? ಯಾವ ಪ್ಲೇಸಿಗೆ ಬಂದ್ವಿ ಇದು? ದೇವರ ಗುಡ್ಡಕ್ಕೆ ಬಂದ್ವಿ. ಸ್ಟಾರ್ಟ್ ಮಾಡಿದೆ. ಕಾಯಿ ತಿಂತಾರು ಕಟ್ ಮಾಡಿ ಇಲ್ಲಿ 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 ಒಂದು ಬೆಲೆ ಇಟ್ಕೊಂಡ್ಬಿಟ್ರೆ ಮುಗಿದೋಗಿತ್ತ ಒಂದು ಬೆಲೆ ಇಟ್ಕೊಂಡ್ಬಿಟ್ಟಿದ್ರೆ ತೆಂಗಿನಕಾಯಿ ತಗೊಂಡಿದ್ದೀನಿ. ಕೇಳಿದ್ರೆ ನಮ್ಮ ಹತ್ರ ದುಡ್ಡು ಅಷ್ಟೇ ಇದ್ದಿದ್ದು ಅಂತ. ಗಾಯ್ಸ್, ತುಮಕೂರಿನಲ್ಲಿ 60 ರೂಪಾಯಿ 70 ರೂಪಾಯಿ ಒಂದು ತೆಂಗಿನಕಾಯಿ. ಅದಕ್ಕೆ ಹೇಳಲೇ ಒಂದು 5 ತೆಂಗಿನಕಾಯಿ 20 ರೂಪಾಯಿ 10 ರೂಪಾಯಿ ಅಂತ. 10 ರೂಪಾಯಿ ಹಿರೇಮೈಲಾರಕ್ಕೆ ಬಂದಿದ್ದೀವಿ. 10 ರೂಪಾಯಿ 10 ರೂಪಾಯಿಗೆ ಬೇಕು ಅಂದರೆ ಈ ಥರ ಕೊಬ್ಬರಿ ಆಗಿತ್ತು ಸ್ವಲ್ಪ. 20 ರೂಪಾಯಿಗೆ ಒಂದು ಸ್ವಲ್ಪ ನೀರಿರೋ ಸಿಕ್ತು. ಸೊ ಅದಕ್ಕೆ 20 ರೂಪಾಯಿ ತೆಂಗಿನಕಾಯಿ ತಗೊಂಡೆ. ಈಗ 7 ಕೋಟಿ ಮೈಲಾರಲಿಂಗೇಶ್ವರ ಟೆಂಪಲ್ಗೆ ಇವಾಗ ಹೋಗಬೇಕು. ಸೊ ಇಲ್ಲಿ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ತೆಂಗಿನಕಾಯಿ ಸಿಕ್ಕಾಪಡೆ ಕಮ್ಮಿ ರೇಟ್ ಇಲ್ಲಿ, ಬರೀ 10 ರೂಪಾಯಿ 10 ರೂಪಾಯಿ. ಶಿವ ಪರಮಾತ್ಮನ ಕೂಡಿ ಗುಣೆಯ ಮಜಾಗಂಗೇಶ್ವರ ಆರೋಗ್ಯ ಬಗ್ಗೆ ಕಾಯಪ್ಪ ಸ್ವಾಮಿಯನ್ನು ಸಾಗರ ಮಠ ಕೊಡಲಿ. ಮಕ್ಕಳು ಮರಿ ಕಾಲಿ ಆರೋಗ್ಯ ಕಾಲಿ ಸ್ವಾಮಿಯನ್ನು ಸಾಗರ ಮಠ ಕೊಡಲಿ. ಹಂಗತ್ಗ ಶಿವ ಪರಮಾತ್ಮನ ಕೂಡಿ
ಮಂತ್ ಬೇ ಬನತೆ ಅಂದ್ರೆ ಮುಗಿತ ಹೌದಾ ಎಲ್ಲ ಅದರಿಂದ ಫೋಟೋ ತಿಕ್ಕಂದು ಹಾಕ್ಯಾರಿ ಕಂಪ್ಯೂಟರ್ ಮಾಡ್ಕೊಂಡು ಸ್ವಾಮಿ ಯಾರು ಕೊಟ್ರ ಅಲ್ಲ ಅಲ್ಲಿ ಇಸ್ಕಳಿ ಏ ಇಟ್ಕೊಳ್ರಿ ಸ್ವಾಮಿ ಅಂತ ನೋಡಿ ಗೈಸ್ ಆ್ಯಕ್ಚುಲಿ ಇದು ಕುಂಕುಮ ಭಂಡಾರ ಅಂತೆಲ್ಲ ಇಕ್ತಾರೆ. ಸೊ ಈ ಥರ ಇಕ್ಬಿಟ್ಟು ಸೊ ಅಮೌಂಟ್ ಕೇಳೋದು ಯಪ್ಪ ಎಷ್ಟು ಬಿಸ್ನೆಸ್ ಆಗ್ಬಿಡೈತೆ ದೇವಸ್ಥಾನದ ಮುಂದೆ ಅಂತಂದರೆ ಅವಿ ಮಾಡ್ಯವ ಮುಂದೆ ಬಂದಾಗ ಇನ್ನೂರ ಒಂದು ಕೊಟ್ಟಿಲ್ಲ ಮುಂದೆ ಬಂದಾಗ 10,000 ಭಗವಂತ ನಿಮ್ಮ ಆಶೀರ್ವಾದ ಏನೋ ಇದು ಒಂದು ಏಪಾನಿ ಬನ್ನಿ ಸರ್. ಹೆಂಗೆ ನಗತಾದ ನೀವು ನಾ ಹೆಂಗೆ ನಗತಾದ ನೀ ಈ ಫೋಟೋ ತೀಸ್ಕೊಂಡ ಪೂಜೆ ಮಾಡ್ಕೊಂಡ ಹೋಗ ಸ್ವಾಮಿ ಗುಡ್ದಯ್ಯ ನಿನ್ನ ಕಣ್ಣು ತೀಡ್ಲಿದ್ರ ಹೌದಾ ಅಂತಾರೆ. ನೋಡ್ಕೊಬಿಡಿ ಎಷ್ಟು ಜನಕ್ಕೆ ಅಂತ ಕೊಡ್ತೀರಾ? ಬಂದವರು ತಲೆ ಮೇಲೆ ತೆಗಿತಾ ಇರ್ತಾರೆ, ಎಲ್ಲರಿಗೂ ಕೊಟ್ಬಿಡ್ತೀರಾ? ಗೊತ್ತಿಲ್ಲ ಅವಾಗ ಅವರಿಗೆ ಎಲ್ಲರಿಗೂ ಅವಾಗ ಇರೋ ಬರ್ರಿ ಎಲ್ಲಾರು ನಾನೊಂದು ಭಂಡಾರ ತಗೊಂಬಂದು ಇಕ್ಬೇಕು ಅಷ್ಟೇ. ಶಿವರ ನೀವೊಂದಿಕ್ಕೆ ನಾನು ಯಾಕೆ ಇವ್ರಿಬ್ರು ಯಾಕೆ ಅಂತ ನಿಮ್ಗೆ ಏನಾದ್ರು ಇವರಿಬ್ರು ಚೆನ್ನಾಗೇ ಇರ್ತಾರೆ, ಜಗಳ ಆಡ್ತಾರೆ ಯಾಕೆ ಅಂತ ಸ್ಟಾರ್ಟಿಂಗ್ ಕೊಡ್ಲಿ ಯೋಚನೆ ಬರ್ಲಿ. ಏನದು ಅವರು ಫಸ್ಟ್ ರೂಪಾಯಿ ಕೊಟ್ಟು 10,000 ಕೊಡಂಗ ಆಗ್ಬೇಕು ಅಂದ್ರು. ಅಲ್ಲ ನೀನ್ ಯಾಕೆ ಮುಂಚೆನೆ ತೆಗಿಲಿಲ್ಲ ದುಡ್ಡನ್ನ ಅಂತ ಹೊಡದ್ರಲ್ಲ, ಯಾಕೆ ಮುಂಚೆ ಅದಕ್ಕೆ ನಾನು ಇವ್ರ ಹತ್ರ ಇಸ್ಕೊಂಡಿಲ್ಲ ಕೇಳ್ಬೇಕಾಗಿತ್ತು. ನನ್ನ ಸಮಯ ಸಾಲ ಯಾವಾಗ ತೀರ್ತದೆ? ಅಂದ್ರು ನಾನು ಏನೋ ಹೇಳ್ತಾರೆ ಅಂದ್ಕೊಂಡೆ. ವಿಡಿಯೋದಲ್ಲಿ ನಿನ್ನ ಕ್ಯಾಮ್ರಾ ಚೆನ್ನಾಗಿ ತೆಗಿಯಂಗಾಗ್ಲಿ, ವಿಡಿಯೋ ಚೆನ್ನಾಗಿ ತೆಗಿಯಂಗಾಗ್ಲಿ ಅಂತಂದ್ರು. ಎಲ್ಲಕ್ಕನ ಹೇಳು ಅಂತಾನೆ ಏನೋ ಹೇಳ್ತಾ ಇದ್ರು. ನಿಂಗೆ ಒಳ್ಳೇದಾಗತ್ತೆ ಅದಾಗತ್ತೆ ಕಣ್ಣು ಗಿಣ್ಣು ಅಂತ ಏನೋ ಅಂದ್ರು. ನಾನು ನಾವ್ ದುಡ್ಡೆಲ್ಲ ಕೊಡ್ತೀವಲ್ಲ, ನೀಟಾಗಿ ಇಡ್ಬೇಕು ತಾನೆ ಕುಂಕುಮನ. ಆದ್ರೂ ಅಟ್ಲೀಸ್ಟ್ ಹೆಂಗೋ ಇಟ್ಟಿದ್ದಾರೆ ನೋಡು. ದುಡ್ಡು ಹಾಕ್ಬೇಕಾಯ್ತಲ್ಲ. ನೀವ್ ಹೇಳ್ದಂಗೆ ಇವಾಗ ರೂಟ್ ಮ್ಯಾಪ್ ಇಬ್ರು ಹಾಕಿಲ್ವಾ? ಹಂಗಂತ ಅಲ್ಲ, ನಾನ್ ಪರ್ಫೆಕ್ಟ್ ಅಲ್ಲಿ ಇದೀನಿ ರೂಟ್ ಮ್ಯಾಪ್ ಹೇಳೋದ್ರಲ್ಲಿ ಅಂತ ಅರ್ಥ. ನೀವು ಬರ್ತಿದ್ದೀರಲ್ಲ ಮಿಸ್ ಆದ್ರೆ ನೀವೇನೋ ಆದ್ರೆ ಒಪ್ಕೊಳಲ್ಲ ಅಲ್ವಾ ನಾನು ಕರೆಕ್ಟಾಗಿ ಹೇಳ್ತಾ ಇದೀನಿ ರೂಟ್ ಮ್ಯಾಪ್ ಅಂತ. ನಾವು ಶ್ರೀಕಾಂತ್ ಅವ್ರೆ ನೀವು ಒಪ್ಕೋತಾ ಇಲ್ಲ ಅಲ್ವಾ ನಾನು ಸಖತ್ತಾಗಿ ಹೇಳ್ತಾ ಇದ್ದೀನಿ ರೂಟ್ ಮ್ಯಾಪ್ನ ಅಂತ? ಒಪ್ಕೊಬೇಕು. ರೀಲ್ಸ್ ಮಾಡ್ತಿದ್ರಂತೆ. ಗೈಸ್ ಫೈನಲಿ 7 ಕೋಟಿ ಮೈಲಾರಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ಒಂದ್ ಸೆಟ್ ಸಾಕು. ಎಲ್ಲ ಹಾಕಿ ಇನ್ನೊಂದು ತೆಂಗಿನಕಾಯಿ ಹಾಕಿ ಅದು 100 ರೂಪಾಯಿಗೆ. ಒಂದ್ ಸೆಟ್ ಅಲ್ಲ, ತೆಂಗಿನಕಾಯಿ ಹಾಕಿ 2 80 ರೂಪಾಯಿ ಅಲ್ವಾ ಇದು? 80 ರೂಪಾಯಿ ಅಲ್ವಾ ಇದು? ಹೂವಿನಾರ ಹಾಕೇನ್ರಿ ಅಕ್ಕಾರ, ಹೂವಿನಾರ ಹಾಕಿ 100 ರೂಪಾಯಿ ಮತ್ತೆ ಅಲ್ಲಿ ಅಷ್ಟೇ ಅಷ್ಟೇ.
ನಡಿ. ಏನು ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭ ಜ್ಞಾನ ವೈರಾಗ್ಯ ಸಿದ್ಧಾರ್ಥ ಭಿಕ್ಷಾ ಶ್ರೇಷ್ಠ ಪಾರ್ವತಿ ಶ್ರೀಮಾನ್ ಮಾನಸ ಮಾರ್ತಾಂಡ ಭೈರವಿ ನಮೋ ನಮಃ. ಏಳು ಕೋಡಿ ಮಜ್ಜಿಗೆ ಪ್ರಸಾದ ಇರುತ್ತದೆ. ಮಜ್ಜಿಗೆ ಪ್ರಸಾದ ಎಲ್ಲರೂ ಸೇವೆ ಮಾಡುವುದು. ನಾನು ಊರಲ್ಲಿದ್ದಾಗ ಸ್ವಲ್ಪ ಬಂದಿದ್ದು ನಾನು ಅಲ್ಲಿಗೆ. ಅದಾದ್ಮೇಲೆ ಇವಾಗಲೇ ಬರ್ತಾ ಇರೋದು. ಇಲ್ಲಿ ಕ್ಯೂ ಐತೆ. ಕ್ಯೂ ಐತೆ. ಯಾವ ದೇವರಿದು? ಕರಿ ಬಸವೇಶ್ವರ. ಚಾಕ್ಲೇಟ್ ತಗೊಂಡು ನನಗೆ ಯಾರು ಏನು ಕೇಳಲಿಲ್ಲ ಅಂದರೆ
ಯಾರು ಏನೋ ಕೇಳಿದ ಬೇಡ ಕಣದಿ ಅಮೇಝಿಂಗ್. ಬೇಡ ಸಾಕು. ಫೈನಲ್ ಎಲ್ಲ ದೇವಸ್ಥಾನ ಮುಗಿತಾ? ಏ ಬೇಡ ಗುಂಡಿ. ಬಿಸ್ಲಲ್ಲಿ ಟ್ರಿಪ್ ಹೋಗೋದು ಸಾಕು. ಈ ವನವಾಸನು ಸಾಕು. ಯಪ್ಪ ದೇವ್ರೆ. ಮೊಬೈಲ್ ಆ ಕಡೆಗೆ ಇಟ್ಬಿಡು. ನೋಡಿ ಪ್ರೇಮ ಜೋಡಿ